ಹಲೋ ಮಕ್ಕಳೇ, ಈ ದಿನ ನಾನು ಸ್ವಾಮಿ ವಿವೇಕಾನಂದ ಅವರ ಚಿಕ್ಕಂದಿನ ಕೆಲವು ಕಥೆಗಳನ್ನು ಹೇಳುತ್ತೇನೆ. ಸ್ವಾಮಿ ವಿವೇಕಾನಂದ ಅವರು 1863ನೇ ಇಸ್ವಿ ಜನವರಿ 12ನೇ ತಾರೀಕಿನಂದು ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ದಂಪತಿಗಳಿಗೆ ಜನಿಸಿದರು. ಅವರ ಹುಟ್ಟು ಹೆಸರು ನರೇಂದ್ರನಾಥ ದತ್ತ. ನಂತರ ಅವರು ಸ್ವಾಮಿ ವಿವೇಕಾನಂದ ಎಂದು ಹೆಸರಿನಿಂದ ಜಗದ್ವಿಖ್ಯಾತ ಆದರು. ವಿವೇಕಾನಂದರು ಪ್ರಪಂಚಕ್ಕೆಲ್ಲ ಪ್ರಖ್ಯಾತಿ ಹೊಂದಿದ್ದಕ್ಕೆ ಗುರು ರಾಮಕೃಷ್ಣ ಪರಮಹಂಸರ ಪ್ರಭಾವ ಎಷ್ಟಿದೆಯೋ ಹಾಗೆಯೇ ಅವರ ಪೋಷಕರ ಪ್ರಭಾವವೂ ಅಷ್ಟೇ ಇದೆ. ವಿವೇಕಾನಂದರ ಪೋಷಕರಾದ ತಾಯಿ ಭುವನೇಶ್ವರಿ ಅವರು ಪ್ರಭಾವವಂತೂ ವಿವೇಕಾನಂದರ ಮೇಲೆ ಸ್ವಲ್ಪ ಹೆಚ್ಚೇ ಇದೆ. ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತಿದ್ದ ವಿವೇಕಾನಂದರಿಗೆ ತಾಯಿ ಭುವನೇಶ್ವರಿ ಹೇಳಿದ ಕತೆ ಇಲ್ಲಿದೆ. ಅವರು ತಾಯಿ ನರೇಂದ್ರರು ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡಿದರು ಅಂತ ಅದರ ಬಗ್ಗೆ ವಿವೇಕಾನಂದರಿಗೆ ಹೇಳ್ತಾ ಇದ್ದಾರೆ. ನರೇಂದ್ರರ ತಂದೆ ವಿಶ್ವನಾಥ ದತ್ತರು ಕಲ್ಕತ್ತಾದಲ್ಲಿ ಖ್ಯಾತ ವಕೀಲರಾಗಿದ್ದರು. ಮಗ ನರೇಂದ್ರನು ತಮ್ಮಂತೆಯೇ ವಕೀಲನಾಗಬೇಕೆಂಬುದು ಅವರ ಆಸೆಯಾಗಿತ್ತು. ಆದರೆ ನರೇಂದ್ರರ ಆಸೆ ಬೇರೆಯದ್ದೇ ಆಗಿತ್ತು. ಆಗಿನ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳು, ಪ್ರಖ್ಯಾತರು, ಜಮೀನ್ದಾರುಗಳು ಎಲ್ಲರೂ ಸಾರೋಟಿನಲ್ಲಿ ಓಡಾಡುತ್ತಿದ್ದರು. ಸಾರೋಟಿನಲ್ಲಿ ಪ್ರಯಾಣಿಸುವುದು ಗೌರವದ ವಿಷಯವಾಗಿತ್ತು. ಇದನ್ನು ಬಾಲಕ ನರೇಂದ್ರ ಗಮನಿಸಿದ್ದರು. ಒಮ್ಮೆ ಮನೆಗೆ ಬಂದ ಅತಿಥಿಗಳ ಮುಂದೆ ನರೇಂದ್ರರ ತಂದೆ ವಿಶ್ವನಾಥರು, ದೊಡ್ಡವನಾಗಿ ಏನಾಗಬೇಕು ಎಂದುಕೊಂಡಿದ್ದೀಯಾ ಮಗು ಎಂದು ನರೇಂದ್ರರಿಗೆ ಕೇಳಿದರು. ಅದಕ್ಕೆ ನರೇಂದ್ರ ಸಾರೋಟಿನ ಚಾಲಕ ಆಗಬೇಕು ಎಂದಿದ್ದೇನೆ ಅಂತ ಹೇಳ್ತಾರೆ. ಮಗನ ಉತ್ತರ ಕೇಳಿ ಸಿಟ್ಟು ನೆತ್ತಿಗೆ ಹತ್ತಿದ ವಿಶ್ವನಾಥರು ನರೇಂದ್ರನಿಗೆ ಕೆನ್ನೆಗೆ ಬಾರಿಸಿದರು. ನರೇಂದ್ರ ಅಳುತ್ತಾ ಓಡಿ ಅಮ್ಮ ಭುವನೇಶ್ವರಿ ಬಳಿ ಹೋಗಿ ನಡೆದ ಘಟನೆ ಹೇಳಿದರು. ಶಾಂತವಾಗಿ ಕೇಳಿಸಿಕೊಂಡ ಭುವನೇಶ್ವರಿ ಗೋಡೆಯ ಮೇಲೆ ತೂಗು ಹಾಕಲಾಗಿದ್ದ ಶ್ರೀಕೃಷ್ಣ ಅರ್ಜುನನನ್ನು ಕೂರಿಸಿಕೊಂಡು ಸಾರೋಟು ಓಡಿಸುತ್ತಿದ್ದ ಚಿತ್ರ ತೋರಿಸಿ, ಮಗು, ಸಾರೋಟು ಓಡಿಸುವುದು ಕೆಟ್ಟ ಉದ್ಯೋಗವೂ ಏನೂ ಅಲ್ಲ. ಆದರೆ ನೀನು ಓಡಿಸಬೇಕಾದುದು ಜನರು ಓಡಾಡುವ ರಥವನ್ನಲ್ಲ, ಬದಲಿಗೆ ಧರ್ಮದ ಸಾರೋಟನ್ನು ಎಂದು ಹೇಳಿದರು. ಅಮ್ಮ ಹೇಳಿದ ಮಾತು ನರೇಂದ್ರ ಅವರ ಮನದಲ್ಲಿ ಅಚ್ಚೊತ್ತಿತು. ಅಂತೆಯೇ ತಂದೆ ವಿಶ್ವನಾಥರಿಗೂ ತಮ್ಮ ತಪ್ಪಿನ ಅರಿವಾಯಿತು. ಶ್ರೀಕೃಷ್ಣನೇ ಮಾಡಿದ ಸಾರೋಟು ಚಾಲಕನ ಉದ್ಯೋಗವನ್ನು ನಾನು ನೀಚವೆಂಬಂತೆ ಕಂಡೆ ಎಂದು ಬೇಸರಿಸಿಕೊಂಡು ಮಗ ನರೇಂದ್ರನನ್ನು ಮುದ್ದಿಸಿದರು. ಕೇಳಿದ್ರಲ್ಲ ಮಕ್ಕಳೇ, ಯಾವ ಉದ್ಯೋಗನೂ ಚಿಕ್ಕದ್ದು ಆಗಿರೋದಿಲ್ಲ. ನಾವು ಒಳ್ಳೆ ಮನಸ್ಸಿಂದ ಸಿನ್ಸಿಯರಾಗಿ ಮಾಡಿದರೆ ಯಾವುದೇ ಉದ್ಯೋಗ ಚಿಕ್ಕದಾಗಿರಲ್ಲ, ಸಣ್ಣದಾಗಿರಲ್ಲ. ನಾವು ಹೇಗೆ ನಮ್ಮ ಮನಸ್ಸು ಹೇಗಿರುತ್ತೆ, ನಾವು ಯಾವ ರೀತಿಯಿಂದ ಮಾಡ್ತೀವಿ, ಎಂಥ ಮನಸ್ಸಿಟ್ಕೊಂಡು ಮಾಡ್ತೀವಿ ಅನ್ನೋದು ಮುಖ್ಯ. ಕೇಳಿದ್ರಲ್ಲ, ಹೇಗಿದೆ ಇದು ಕತೆ, ಹೇಗೆ ಅನ್ನಿಸ್ತು ನಿಮಗೆ? ಮತ್ತೆ ನಾನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಹೀಗೆ ಇಂಟ್ರೆಸ್ಟಿಂಗ್ ಆಗಿರುವ, ಆಸಕ್ತಿಯಾಗಿರುವ ಕತೆನ ಹೇಳ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಮತ್ತು ಟಾಟಾ, ಬಾಯ್ ಬಾಯ್.